ಶ್ರೀಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಪ್ರಧಾನವಾಗಿ ನಾವು ಅನೇಕ ವಿಷಯಗಳನ್ನು ಸಮಯಕ್ಕೆ ಅನೇಕ ವಿಷಯಗಳನ್ನು ನಿಮ್ಮ ಹತ್ರ ನಾವು ತಂದಿಡ್ತಾನೇ ಇದ್ದೇವೆ. ಅದರಲ್ಲಿ ಈಗಾಗಲೇ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ, ದಕ್ಷಿಣಾಯಣ ಪರ್ವಕಾಲ ಯಾವಾಗ, ಏನು ಮಾಡಬೇಕು, ಪರ್ವಕಾಲ ಯಾಕೆ ಅನ್ನುವ ವಿಷಯವನ್ನು ತಿಳಿಸಿಕೊಟ್ಟಿದ್ದೇನೆ. ಇನ್ನು ಈ ಪರ್ವಕಾಲದಲ್ಲಿ ಸೂರ್ಯ ನಮಗೆ ಒಂದು ಪ್ರವೇಶ ಮಾಡುವಂಥದ್ದು, ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುವಾಗ ಈ 12 ಗ್ರಹರಿಗೆ ಸಂಬಂಧಪಟ್ಟ ಅಥವಾ 7 ಗ್ರಹರಿಂದಾಗಿ ಮತ್ತು 2 ಛಾಯಾಗ್ರಹದಿಂದಾಗಿ 12 ರಾಶಿಗಳಿಗೆ ಬರಬಹುದಾದಂತಹ ಫಲಾಫಲಗಳ ಒಂದು ವಿವೇಚನೆಯನ್ನು ನಡೆಸಬೇಕು. ಕಾರಣ ಆ ದಿವಸ ಈ 16ನೇ ತಾರೀಕು ವಿಶಾಖ ನಕ್ಷತ್ರದಲ್ಲಿ ಮಂಗಳವಾರದ ದಿವಸ ಸಂಕ್ರಮಣ ಆಗುವಂಥದ್ದು. ಸಂಕ್ರಮಣದ ವಿಶೇಷ ಫಲವನ್ನು ಹೇಳ್ತಾರೆ. ಅದರಲ್ಲಿಯೂ ಕೂಡ ಮಂಗಳವಾರ ಆಗ್ತಾ ಇರುವುದರಿಂದ ಯಾವ ರಾಶಿಯವರಿಗೆ ಫಲ ಒಳ್ಳೆಯದ್ದಾಗಿದೆ, ಯಾವ ರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕು, ಯಾವ ರಾಶಿಯವರು ಜಾಗೃತೆಯನ್ನು ಪಡೆದುಕೊಂಡು ಮುಂದಕ್ಕೆ ಹೋಗುವ ಬಗೆ ಹೇಗೆ ಇತ್ಯಾದಿ ವಿಷಯಗಳು. ಅದರಲ್ಲಿಯೂ ವಾಹನಕ್ಕೆ ಸಂಬಂಧಪಟ್ಟ ಏರುಪೇರಾಗುವಂಥದ್ದು, ತೊಂದರೆ ಆಗುವಂಥದ್ದು, ಅಥವಾ ವಾಹನ ಖರೀದಿ, ಭೂಮಿ ಖರೀದಿ ಇತ್ಯಾದಿ ಅನೇಕರಿಗೆ ಅನೇಕ ಆಸೆಗಳಿರುತ್ತೆ. ಅದೆಲ್ಲದಕ್ಕೂ ಕೂಡ ಸಮಯ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಈ ಸಂಕ್ರಮಣದಿಂದಾಗಿ 6 ತಿಂಗಳ ಫಲಾಫಲಗಳನ್ನು ನಿರ್ಣಯ ಮಾಡಬಹುದು ಅಂತ ಹೇಳ್ತಾರೆ. ಹಾಗಾಗಿ ಸಂಕ್ರಮಣದ ಅದರಲ್ಲಿಯೂ ಕೂಡ ಪ್ರಧಾನವಾದ ಸಂಕ್ರಮಣ ಇದು. ಅದು ದಕ್ಷಿಣಾಯಣ ಪರ್ವಕಾಲ, ಜೊತೆಗೆ ಮಿಥುನ ರಾಶಿಯಿಂದ ಸೂರ್ಯ ಕರ್ಕಾಟಕ ರಾಶಿಗೆ ಹೋಗುವಂತಹ ಕಾಲ. ಹಾಗಾದರೆ ಈ ಕಾಲದಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ತಿಳಿಸಿದ್ದೇನೆ. ಇನ್ನು 12 ರಾಶಿಯವರಿಗೆ ವಿಶೇಷವಾಗಿ ಮಾಡಬೇಕಾದದ್ದಾದರೂ ಏನು ಅನ್ನೋದನ್ನು ವಿಚಾರ ಮಾಡೋಣ. ಮಕರ ರಾಶಿಯವರಿಗೆ 8ನೇ ಮನೆಯ ರವಿ 7ನೇ ಮನೆಗೆ ಪ್ರವೇಶ, ದಕ್ಷಿಣಾಯನ ಪರ್ವಕಾಲ. ಆದ್ದರಿಂದ ಮದುವೆ ಆಗದವರಿಗೆ ಮದುವೆ ಯೋಗವನ್ನು ಹೇಳಬಹುದು. ಅದರಲ್ಲಿಯೂ ಕೂಡ ಇಷ್ಟಪಟ್ಟು ಮದುವೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಆದರೆ ಒಂದು ನೆನಪಲ್ಲಿ ಇಟ್ಟುಕೊಳ್ಳಿ, ಜಾತಿ ವ್ಯತ್ಯಾಸ ಆಗದೆ ಯಾವ ಇಷ್ಟಪಡುವುದು ಅಂತಾದರೆ ಒಳ್ಳೆಯದು ಅಂತಾದರೆ ಖಂಡಿತ ಇಷ್ಟಪಡಿ. ಆದರೆ ನಮ್ಮನ್ನು ಮೋಸ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಯಾರಾದರೂ ಇದ್ದಾರೆ ಅಂತಾದರೆ ಅದನ್ನು ಮೊದಲು ದೂರ ಇಡಿ. ಅಂತಹವರನ್ನು ನೀವು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡುವಂತಹ, ನಿಮ್ಮನ್ನು ನೋಡಿಕೊಳ್ಳುವಂಥ ಹುಡುಗ ಸಿಗ್ತಾನೆ. ಅದು ಇಷ್ಟಪಟ್ಟೇ ಮದುವೆ ಮಾಡಿಕೊಳ್ಳಬೇಕು ಅನ್ನುವ ಹಠ ಇದ್ದರೆ ಅದು ನಿಮಗೆ ಮುಳುವಾಗುತ್ತೆ. ಅದರಲ್ಲಿ ಎಚ್ಚರಿಕೆ ಇರಲಿ. ಇನ್ನು ಈ ಹಣಕಾಸಿನ ವಿಷಯದಲ್ಲಿ ಬಿಸ್ನೆಸ್ ಮಾಡುವಂಥವರಿಗೆಲ್ಲ ಮಕರ ರಾಶಿಯವರಿಗೆ ಅನುಕೂಲವಾಗಲಿದೆ. ಅದು 7ನೇ ಶನಿ ಇರುವ ಕಾರಣ ಅದು ನಮಗೆಲ್ಲೋ ಒಂದು ಕಡೆಯಲ್ಲಿ ನಮ್ಮನ್ನು ಮಧ್ಯದಲ್ಲಿ ತಡೆ ಹಾಕುವಂಥ ಸಾಧ್ಯತೆ ಇರುತ್ತೆ. ಆದರೆ ಜೊತೆಗೆ ದೇವತಾ ಪರಿಹಾರ, ದೇವತಾ ಆರಾಧನೆಗಳನ್ನು ನೀವು ನಡೆಸ್ತಾ ಬರುವುದರಿಂದಾಗಿ ಮಕರ ರಾಶಿಯವರು ಕೂಡ ಒಳ್ಳೆಯ ಫಲವನ್ನು ಕಾಣಬಹುದಾಗಿದೆ.